ಸುಮ್ಮನೆ 5 ಮಿನಿಟ್ ನಾನು ಮುಗಿಸ್ಬಿಡ್ತೀನಿ. ಈ ನಾವು ಮೇಲೆ ಸ್ನಾನ ಮಾಡ್ತೇವೆ, ಸೋಪ್ ಹಾಕ್ಕೊಂಡು ಇನ್ನೇನೇನೇನೇನೋ ಹಾಕ್ಕೊಂಡು ನಾವು ಸ್ನಾನ ಮಾಡ್ತೇವೆ, ಹೌದಲ್ಲ? ಹಾಗಾದರೆ ಒಳಗಡೆ ಸ್ನಾನ ಮಾಡೋದು ಹೇಗೆ? ಒಳಗಡೆ ಬಾಯಲ್ಲಿ ಕೈ ಇಟ್ಟು ಹೀಗೋ ಇದು ತೊಳೆಯಕ್ಕೆ ಬರುತ್ತೇನೆ ಶರೀರ? ಒಳಗಡೆ ತೊಳೆಯಲಿಕ್ಕೆ ಬರುತ್ತಾ? ಒಳಗಡೆ ಸೋಪ್ ಹಾಕಿದ್ರೆ ಏನಾಗುತ್ತೆ? ನಾವು ಊಟ ಅಥವಾ ಅನ್ನಂ ಬ್ರಹ್ಮ ಕಲ್ವಿದಂ ಬ್ರಹ್ಮ ಅನ್ನಂ ಪರಬ್ರಹ್ಮ, ಅನ್ನ ಇದೆಯಲ್ಲ ಅದನ್ನು ಹಾಕೋ ಬದಲಿ ಸೋಪ್ ಹಾಕಿ ತೊಳಿಬೇಕು ಇವತ್ತು ಅಂದರೆ ಏನಾಗುತ್ತೆ ಅಲ್ವಾ? ಹಾಗೆ ಧ್ಯಾನ ಮನಸ್ಸಿನ ಸ್ನಾನ. ಧ್ಯಾನ ಮಾಡೋದ್ರಿಂದ ಒಳಗಡೆ ಕ್ಲೀನ್ಸಿಂಗ್ ಪ್ರೋಸೆಸ್ ತಂಪಾಗಿತನ ಆಗ್ತಾ ಬರುತ್ತೆ. ಮತ್ತು ನಮ್ಮ ಮನಸ್ಸನ್ನು ಎಲ್ಲಿಡಬೇಕು, ಹೇಗಿಡಬೇಕು? ನಮ್ಮ ನೇವಲ್ ಸೆಂಟರ್ ಇದೆಯಲ್ಲ, ಏನಂತೆ ಅದಕ್ಕೆ? ಹೊಕ್ಕಳು ಅಂತೀವಲ್ಲ. ಹೊಕ್ಕಳು ಪಂಚಭೂತಗಳ ಶಕ್ತಿಯ ಕೇಂದ್ರ. ಇಡೀ ಜಗತ್ತಿನಲ್ಲಿ ಏನು ಶಕ್ತಿ ಇದೆ ಆಚೆ ಕಡೆ ಅದನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು ಯಾವುದು? ನಮ್ಮ ನಾಭಿ ಅಥವಾ ಹೊಕ್ಕಲು ಅಥವಾ ನೇವಲ್ ಸೆಂಟರ್. ಅಲ್ಲಿ ತೆಗೆದುಕೊಂಡು ಅದೇನು ಮಾಡ್ತದೆ? ಮೇಲಕ್ಕೆ 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 ಹೋಗ್ತದೆ. ಮತ್ತು ನಿಮಗೆ ಒಂದು 2 ದಿವಸದಲ್ಲಿ ಧ್ಯಾನದ್ದು ಸಪ್ರೇಟಾಗಿ ಮಾತಾಡ್ತೀನಿ, ಅದ್ರ ಬಗ್ಗೆ ಇರಬೇಕು. ಆಮೇಲೆ ನೀವು ಮತ್ತೆ ಬರೋದು ಕೊನೆಯಲ್ಲೇ ಮನಸ್ಸನ್ನು ಕೇಂದ್ರೀಕರಿಸೋದು, ನಮ್ಮ ಮೂಗಿನ ತುದಿಯನ್ನು ಗಮನಿಸೋದು, ಮನಸ್ಸನ್ನು ಗಮನಿಸೋದು. ಇವೆಲ್ಲವೂ ನೀವು ಮಾಡ್ತಾ ಇದ್ದಾಗ ಧ್ಯಾನ ಮಾಡೋದಲ್ಲ. ಧ್ಯಾನ ಏನೋ ಮಾಡೋದಲ್ಲ, ಮತ್ತೇನು ತನ್ನಿಂದ ತಾನೇ ಆಗುವಂಥ ಕ್ರಿಯೆ. ಏನನ್ನು ಧ್ಯಾನ ಮಾಡಬಾರ್ದು, ಧ್ಯಾನ ಮಾಡಬಾರ್ದು, ಧ್ಯಾನ ಮಾಡಬಾರ್ದು. ಏನು ಮಾಡಬಹುದು? ಶರೀರಕ್ಕೆ ನಾವು ಅದು ಕೂಡಿಸ್ಬಿಟ್ಟು ಮಾಡ್ತೀವಿ ಅಷ್ಟೇ. ಒಳಗಡೆ ಆಗಬೇಕು ಧ್ಯಾನ ಅಲ್ವಾ? ಅದ್ಭುತ. ಧ್ಯಾನದಲ್ಲಿ ತುಂಬ ತಾಕತ್ತಿದೆ, ತುಂಬ ತಾಕತ್ತಿದೆ. ವೆರಿ ಗುಡ್. ಏನೇನು ಯಾವ ಥರ ರೂಟೀನ್ಸ್ ಇದೆ ಆ ಥರ ತುಂಬ ಸಂತೋಷ. ಧ್ಯಾನದ್ದು ದೊಡ್ಡ ಕ್ಲಾಸ್ ಅದು, ಧ್ಯಾನದ್ದು ತುಂಬ ದೊಡ್ಡ ಕ್ಲಾಸ್ ಅದು. ಆದ್ದರಿಂದ ಆ ಮನಸ್ಸನ್ನು ಕೇಂದ್ರೀಕರಿಸಿ ಚೆನ್ನಾಗಿ ಮೂಗನ್ನು ಕ್ಲೀನ್ ಮಾಡ್ಕೊಂಡು ಬಂದಿರಬೇಕು. ಮೂಗನ್ನು ಬಾತ್ರೂಮಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಂದಿರಬೇಕು. ಚೆನ್ನಾಗಿ ಸೀನೋದು ಅಂತೀವಲ್ಲ, ಚೆನ್ನಾಗಿ ಸೀನ್ ಬಿಟ್ಟು ನಾಲಿಗೆಯನ್ನು ಚೆನ್ನಾಗಿ ಉಜ್ಜಿ, ಕಫ ಇರುತ್ತೆ ನಾಲಿಗೆಯಲ್ಲಿ, ಎರಡು ಬೆರಳಿಂದ ನಾಲಿಗೆ ಚೆನ್ನಾಗಿ ಉಜ್ಜಿ ಆ ಕಫ ತೆಗೆದು ಮೂಗನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬರಬೇಕು. ಆವಾಗ ಈ ಸ್ವಲ್ಪ ಈಗ ಸೀಸನಲ್ ಇವೆಲ್ಲ ಇರ್ತದೆ, ಚಳಿಗಾಲ ಅಲ್ವಾ, ಆದ್ದರಿಂದ ಇಲ್ಲಿ ಸ್ವಲ್ಪ ಸ್ವರ 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 ಹೀಗೆಲ್ಲ ಮಾಡೋದು ಅದು ಸಹಜವಾಗಿರ್ತದೆ. ಅದನ್ನು ನೀವು ಅಲ್ಲಿ ಮಾಡಿ ಆ ರೂಮ್ ನಿಮ್ಮ ಇದರಲ್ಲಿ ಕ್ಲೀನಾಗಿ ಮಾಡ್ಕೊಂಡು ಬಂದು ಇದು ಅಂದರೆ ನಿಮ್ಮನ್ನು ನೀವೇ ಡಿಸ್ಟರ್ಬ್ ಮಾಡ್ಕೋಬಾರ್ದು. ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡೋದು ಬೇರೆ ವಿಷಯ, ಆದರೆ ನಿಮಗೆ ನೀವೇ ಡಿಸ್ಟರ್ಬ್ ಮಾಡ್ಕೊಳ್ತೀವಿ. ನಾವು ಧ್ಯಾನ ಇದೆಯಲ್ಲ, ನಮ್ಮ ನಾವೇನೇ ನಾವು ತೊಂದರೆ ಮಾಡ್ಕೊಳ್ತೀವಿ. ಅದಕ್ಕೆ ಕೆಮ್ಮುಗಳಾಗಲಿ ಅದನ್ನು ಸ್ವಲ್ಪ ತಡೆ ಹಿಡಿಯೋದು ಅಭ್ಯಾಸ ಮಾಡಿ. ಅಭ್ಯಾಸ ಬಲವೇನೇ ತುಂಬಿದೆ ಅಷ್ಟು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಭ್ಯಾಸ ಅಭ್ಯಾಸ ಅಭ್ಯಾಸ, ನಿರಂತರ ಅಭ್ಯಾಸ ಮಾಡಿದಾಗ ನಮ್ಮ ಮನಸ್ಸು ಒಂದು ಸ್ಥಿಮಿತದಲ್ಲಿರ್ತದೆ. ಇಷ್ಟು ಮಾಡಿದ್ದೀರಿ, ಚೆನ್ನಾಗಿ ಕೂತ್ಕೊಂಡಿದ್ದೀರಿ, ಎಲ್ಲ ಚೆನ್ನಾಗಿ ಮಾಡಿದ್ದೀರಿ, ಎಲ್ಲ ಗಮನಿಸಿದ್ದೀವಿ. ಅದು ಒಂದು ಧ್ಯಾನ ಅನ್ನುವಂಥದ್ದು ಹೋಗ್ತಾ 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 ನಿಮಗೆ ಗೊತ್ತಾಗುತ್ತೆ ಯಾವ ವಸ್ತುವಿನ ಮೇಲೆ ನಾವು ಕೇಂದ್ರೀಕರಿಸಬೇಕು ಮನಸ್ಸಂದರೆ ಏನು ಅನ್ನುವಂಥದ್ದು. ಇಷ್ಟು ಧ್ಯಾನದ ಒಂದು ಕ್ರಮ. ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು. ಒಂದು ಪಿನ್ ಹಾಕಿದರೆ ಶಬ್ದ ಕೇಳಬೇಕು, ಅಷ್ಟು ಸೈಲೆಂಟ್ ಇರಬೇಕು. ಗೊತ್ತಾಯ್ತು ನೋಡಿ, ಇದು ಕ್ಯಾಂಪಸ್ಸು ಒಂದು ಸೂಜಿ ಬಿದ್ದರೆ ಶಬ್ದ ಬರುತ್ತೆ ಅಲ್ವಾ? ನೀವು ಡೋರ್ ಹಾಕುವಾಗ ಚರಕ್ಕೆ ಪರಕ್ ಅಂತ ಹೇಳೋದು ಏನು ಚಿಲುಕ ಅಂತಿರಲ್ಲ, ಅದನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಹಾಕಬೇಕು. ಇವೆಲ್ಲ ಡಿಸಿಪ್ಲಿನ್, ಶಿಸ್ತು ನೀವು ಅಳವಡಿಸ್ಕೊಂಡ್ಬಿಟ್ಟು. ಡಿಸಿಪ್ಲಿನ್ ಇಸ್ ಎ ಗಾಡ್ ಅಂತ ವಿವೇಕಾನಂದ. ಶಿಸ್ತನ್ನು ನೀವು ಅಳವಡಿಸ್ಕೊಳ್ಳಿ. ನೀವು ಏನು ನಿಮ್ಮ ಸ್ಕೂಲಲ್ಲಿ ಕಲಿತಿರಲ್ಲ, ಆ ಕಲಿಕೆ ತನ್ನಿಂದ ತಾನೇ ಆಗಲಿಕ್ಕೆ ಶುರುವಾಗ್ತದೆ. ಬಹಳ ಅದ್ಭುತವಾಗಿರುವಂಥದ್ದು.
ಶಿಸ್ತು 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 ಶಿಸ್ತು. ನಿಮ್ಮ ವಸ್ತುಗಳ ಮೇಲೆ ಶಿಸ್ತು, ನಿಮ್ಮ ಬಟ್ಟೆಗಳ ಮೇಲೆ ಶಿಸ್ತು, ನಿಮ್ಮ ಪೆನ್ನು, ನೋಟ್ಬುಕ್ಸು, ನಿಮ್ಮ ಏನು ವಸ್ತುಗಳಿದ್ದಾವಲ್ಲ ಅದ್ರ ಮೇಲೆ ಗಮನ. ಪ್ರತಿಯೊಂದರಲ್ಲಿ ಇಡೀ ಟೋಟಲ್ ಕ್ಯಾಂಪಸ್ ಹೇಗಿರಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಕೈಯಲ್ಲಿ. ಶಿಸ್ತಿನ ಬಗ್ಗೆ ನೀವು ತುಂಬ ಅಬ್ಸರ್ವ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದ್ಭುತ, ಹೋಗಲ್ಲ. ನಿಮ್ಮ ಸ್ಕೂಲಲ್ಲಿ ವೇಸ್ಟ್ ಒಂದು ಸಬ್ಜೆಕ್ಟ್ ಹಿಂಗೆ ಹೇಳ್ತಾ ಇದ್ದರೆ ನಿಮ್ಮದು ಬ್ರೈನಲ್ಲಿ ಕೂತ್ಕೊಂಡ್ಬಿಡ್ಬೇಕು, ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಅಷ್ಟು ಶಿಸ್ತನ್ನು ಅಳವಡಿಸ್ಕೊಂಡ್ಬಿಟ್ರೆ ಕಷ್ಟಪಡೋದೇ ಇಲ್ಲ. ಗೊತ್ತಾಗದೇ ಇರೋದ್ರಿಂದ ಅದು ದೊಡ್ಡದಾಗಿರುತ್ತೆ ಅಷ್ಟೇ. ಓಕೆ, ಧನ್ಯವಾದ.